ಇದು ಶ್ರೀಕೃಷ್ಣ ಜನ್ಮಾಷ್ಟಮಿ ಮಿನಿ ವ್ಲಾಗ್ ಆಗಿರುತ್ತೆ. ನಿನ್ನೆ ನಾನು ಹೂವೆಲ್ಲ ತಂದಿದ್ದೆ, ಅದನ್ನೆಲ್ಲ ಬಿಡಿಸಿಟ್ಟಿದ್ದೆ. ಇವಾಗ ನೋಡಿ ಇಲ್ಲಿ ದೇವರಿಗೆಲ್ಲ ಇಟ್ಟು ಇಲ್ಲಿ ನಾನು ದೀಪ ಹಚ್ತಾ ಇದ್ದೇನೆ. ಬೆಳಿಗಿನ ತಿಂಡಿ ಎಲ್ಲ ಆದ ನಂತರ ಮಧ್ಯಾಹ್ನದ ಅಡಿಗೆನೂ ರೆಡಿ ಆಯ್ತು. ಇವತ್ತು ನನ್ನ ಮಗಳಿಗೆ ಸ್ಕೂಲ್ ಇರೋದು 12:30 ತನಕ. ಅವಳನ್ನು ಕರ್ಕೊಂಡು ಬರ್ತಾ ಇದ್ದೇನೆ. ಅವಳು ಎಲ್ಲೆಲ್ಲ ಮಸೂಡಿಕೆ ಇದೆಲ್ಲ ಕಟ್ಟಿರ್ತಾರಲ್ಲ, ಅದನ್ನೆಲ್ಲ ನೋಡ್ಕೊಂಡು ಹೋಗುವ ಅಂತ ಹೇಳಿದ್ದು. ಅದಕ್ಕೆ ಸಿಟಿ ಒಳಗಡೆಯಿಂದ ಬರ್ತಾ ಇದ್ದೇನೆ. ಎಲ್ಲ ಪ್ಲೇಸ್ ಅಲ್ಲೂ ಇದೇ ರೀತಿ ಕಟ್ಟಿದ್ದಾರೆ. ಎಲ್ಲ ನೋಡಿ ಇವಾಗ ವಾಪಸ್ ಮನೆಗೆ ಹೋಗುದು. ಮನೆಗೆ ಬಂದ ನಂತರ ನಾನು ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಅಂತ ಹಪ್ಪಳ ಇದು ಕಾಯಿಸ್ತಾ ಇದ್ದೇನೆ. ಊಟ ಎಲ್ಲ ಆದ ನಂತರ ಇದು ಸಂಜೆ ನಾನು ಪ್ರತಿ ವರ್ಷನೂ ಮೂಡೆ ಮಾಡೋದು ಈ ಅಷ್ಟಮಿ ದಿವಸ. ಈ ಸರಿ ಒತ್ತು ಶಾವಿಗೆ ಮತ್ತೆ ಅದಕ್ಕೆ ತೆಂಗಿನಕಾಯಿ ಹಾಲು ಮಾಡಿದ್ದೇನೆ. ಇದನ್ನು ಮೊದಲು ದೇವರಿಗೆ ಇಡುವ ಅಂತೇಳಿ ಅದಕ್ಕೆ ಹಾಕ್ತಾ ಇದ್ದೇನೆ. ಮೇಲ್ಗಡೆ ತುಳಸಿ ಎಲ್ಲ ಇಟ್ಟೆ. ಇದು ಇವತ್ತು ಕೃಷ್ಣನಿಗೆ ಇಡುವಂತ ಪ್ರಸಾದ. ಇವತ್ತಿನ ದಿವಸ ಮಾತ್ರ ತುಂಬಾ ಚೆನ್ನಾಗಿ ಹೋಯಿತು.